ಅಶ್ವಿನಿ ಗೌಡ ಅವರು ಒಂದು ಬಾಲ್ ತಳ್ಳೋದ್ರಲ್ಲಿ ಟಾಸ್ ಬರ್ತದೆ, ಆ ಟೈಮಲ್ಲಿ ಬಾಲಲ್ಲಿ ತಳ್ಳಲ್ಲ, ಅವರು ಕಾಲಿಂದ ತಳ್ತಾರೆ. ಅದನ್ನು ಅವರು ಸುದೀಪ್ ಸರ್ ಅವರು ಬಂದು ಅದನ್ನು ನೋಡಲೇ ಇಲ್ಲ, ಅದ್ರ ಬಗ್ಗೆ ಮಾತೇ ಆಡಲಿಲ್ಲ. ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ, ಅದು ತೋರಿಸ್ತಾ ಇದ್ದಾರೆ. ಪ್ರತಿ ಸಲ ನಾವು ನೋಡ್ತಾನೆ ಇದ್ದೀವಿ, ಅದು ಮಾಡ್ತಾನೆ ಇದ್ದಾರೆ ಅದನ್ನು. ಅದೇ ಮಾತಾಡ್ಬೇಕಾದ್ರೆ ಇವರು ನನಗೆ ಒಂದು ಸಲ ಏರುತ್ತೆ ಈ ಥರ ಮಾತಾಡಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ರಶ್ವಿನಿ ಅವ್ರ ಮೇಡಮ್ಗೆ ಯಾಕೆ ಹೇಳಲಿಲ್ಲ ಅವರು? ನೋಡ್ತೀವಿ ಸರ್. ಸರ್ ರಘು ಅವ್ರು ಇಷ್ಟ ಸರ್. ಅವ್ರು ಚೆನ್ನಾಗಿ ಆಡ್ತಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವರು ಸ್ವಲ್ಪ ತಾಳ್ಮೆ ವಹಿಸಿದ್ದಾರೆ ಈಗ ಮಾಡೋದಕ್ಕೆ. ಹಾಗಾಗಿ ಗಿಲ್ಲಿ ತಿರ್ಗಾ ರಘು ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್. ಹೌದು ಸರ್. ಸರ್ ಅದು ಬಂದು ಅಶ್ವಿನಿ ಅವ್ರದ್ದು ತಪ್ಪಿದೆ ಸರ್. ಅದು ಯಾಕೆಂದರೆ ಅಶ್ವಿನಿ ಅವ್ರು ಫಸ್ಟ್ ಮಾತಾಡಿದ್ದು ತಪ್ಪು ಸರ್. ಅದು ಹೋಗೋ ಅಂತ ಹೇಳಿದ್ದಕ್ಕೆ ರಘು ಅವ್ರು ಮಾತಾಡಿದ್ದೆ ಹೊರತು ಅವರು ಬೇಕಾವಂತ ಅಂದ್ಬಿಟ್ಟು ಏನು ಮಾತಾಡಲಿಲ್ಲ. ಯಾಕಂದ್ರೆ ರಘು ಅವ್ರು ಬಂದು ಫಸ್ಟ್ ಸ್ಟಾರ್ಟಿಂಗು ಅಶ್ವಿನಿ ಅವ್ರು ಕರೀರಿ ಅಂತಲೇ ಹೇಳಿ ಕಳಿಸಿರ್ತಾರೆ ಅವ್ರ ಫ್ರೆಂಡಿಗೆ. ಹಾಗಾಗಿ ಅವ್ರು ಹೇಳಿರಲ್ಲ ನೋಡಿರಲ್ಲ, ಗಮನಿಸಿಲ್ಲ. ಆದರೆ ಅವ್ರು ಹೋಗಿ ಕರೆದಾಗ ಅವರು ಬಂದು ಎಲ್ಲರೂ ಮಾಡೋದಂತೆ ಮಾಡಬೇಕಾಗಿತ್ತು ಸರ್. ಯಾಕೆ ಗಿಲ್ಲಿ ಎಲ್ಲ ಥರನೂ ಮಾಡ್ತಾಯಿದ್ದಾರೆ. ಯಾಕೆ ಒಂದು ರೀತಿ ಅವ್ರಿಗೆ ಗುಲಾಮನ ಪಟ್ಟ ಕೊಟ್ಟರು, ಎಲ್ಲರೂ ಕೆಲಸ ಮಾಡಿಸಿದ್ರು. ಅವನು ಅದೇ ಥರ ಮಾಡ್ಬೋದಾಯ್ತಲ್ಲ. ಎಲ್ಲರಿಗೂ ನಾನು ಮಾಡಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ, ನನಗೂ ಬ್ಯಾಕ್ ಪೇನ್ ಆಗ್ತಾಯಿದೆ, ನೋವಾಗ್ತಾಯಿದೆ ಅಂತ ಅಂದ್ಬಿಟ್ಟು ಅವನು ಕೂತ್ಕೊಬೋದಾಯಿತು. ಆದರೆ ಅವನು ಎಲ್ಲರಿಗೂ ಮಾಡ್ದಾತಾನೆ ಅವನಿಗೆ. ಅವನು ಸರ್ ಅದು ಅವ್ರ ಮೈಂಡ್ ಸೆಟ್ ಬಂದು ಅವರು ಮೊದಲನೇದಾಗಿ ಅವರು ರಾಜಮಾತೆ ಅನ್ನೋದೊಂದು ಬಿರ್ತು ತಗೊಂಡು ಒಳಗಡೆ ಹೋಗಿರ್ತಾರೆ. ಹಂಗಾಗಿ ಅವ್ರ ಮೈಂಡ್ ಸೆಟ್ ಇನ್ನೂ ಅದು ಬದಲಾಯಿಸ್ಕೊಂಡೇ ಇಲ್ಲ. ಯಾಕಂದ್ರೆ ಅದು ಆಡೋಕ್ಕೆ ಬಂದಿರೋದು ಬಿಗ್ ಬಾಸ್, ಅದು ಒಂದು ವ್ಯಕ್ತಿತ್ವದ ಆಟ. ಅದು ಅವ್ರ ಮನಸ್ಥಿತಿ ಹೆಂಗಿರ್ತದೆ, ಅವರು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಹೊರ ಪ್ರಪಂಚದಲ್ಲಿ ಯಾವ ಥರ ಮುಖವಾಡದಲ್ಲಿ ಇರ್ತಾರೆ, ಒಳಗಡೆ ಯಾವ ಥರ ಮುಖವಾಡ ತೆಗಿತಾರೆ ಅನ್ನೋದನ್ನ ಅವ್ರ ಮುಖವಾಡನ ತೆಗಿಸೋದೇ ಒಂದು ಆಟ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಅದನ್ನು ಸರ್ ಇರ್ಬೋದೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕಂದ್ರೆ ಅವ್ರಿಗೆ ಹೊರಗಡೆ ಆಸ್ತಿ ಇದೆ ಅನ್ನೋದೆಲ್ಲ ಮುಖ್ಯ ಅಲ್ಲ. ಯಾಕಂದ್ರೆ ಅವರು ಹೋಗಿರೋದೇ ಅವರು ಆಸ್ತಿ ಇದ್ಮೇಲೆ ಅವ್ರು ಹೊರಗಡೆ ಇರ್ಬೋದಾಗಿತ್ತು. 50 ಲಕ್ಷ ಗೆಲ್ಲಬೇಕು ಅಂತ ಒಳಗಡೆ ಹೋಗಬೇಕು ಅನ್ನೋಂಥ ಅವಶ್ಯಕತೆನೇ ಇರ್ತಿರಲಿಲ್ಲ. ಆದರೆ ಅವ್ರು ಗೆಲ್ಲಬೇಕು ಅಂತ ಹೋದ್ಮೇಲೆ ಒಂದು ವ್ಯಕ್ತಿತ್ವವಾಗಿ ಏನು ಆಟ ಆಡಬೇಕು ಅದನ್ನು ಆಟ ಆಡ್ಕೊಂಡು ಹೋಗ್ಬೇಕು ಸರ್. ಅದು ಸರ್ ಅದು ಸರಿ ಇಲ್ಲ ಸರ್. ಅದು ಜಗಳ ಮಾಡಬಾರ್ದು, ಆ ಥರ ಜಗಳ ಮಾಡಬಾರ್ದು. ಯಾಕಂದರೆ ಅವರು ಎಲ್ಲರೂ ಒಂದೊಂದು ಇದರಿಂದನೇ ಬಂದಿರೋದು. ಅವರವರ ಶ್ರಮದಿಂದನೇ ಅವರು ಒಳಗಡೆ ಹೋಗಿರ್ತಾರೆ. ಆ ಶ್ರಮಕ್ಕೆ ಅವರು ಬೆಲೆ ಕೊಡಬೇಕು, ಇವ್ರಿಗೆ ಅವರು ಬೆಲೆ ಕೊಡಬೇಕು. ಇವ್ರು ಯಾವ ರೀತಿ ಬೆಲೆ ಕೊಡ್ತಾರೋ ಅದರಂತೆ ಅವರು ಬೆಲೆ ಕೊಡ್ತಾರೆ. ಯಾಕಂದರೆ ರಘು ಅವ್ರ ಆಟನ ನಾವು ಅವಾಗಿಂದ ನೋಡ್ಕೊಂಬಂದಿದ್ದೀವಿ. 3 ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದರು. ಆದರೆ ಅವ್ರ ಆಟ ಬಂದು ಎಲ್ಲರಿಗೂ ಸಮನಾಗಿ ನೀಡ್ತಾ ಇದ್ದಾರೆ ಹೊರತು ಇವ್ರ ಮೇಲೂ ಅವ್ರು ಕೀಳು. ಅವ್ರು ಯಾವುದೇ ಟಾಸ್ಕ್ ಹೋದ್ರೂ ಸುಧಾ ಅವ್ರು ಟಾಸ್ಕ್ ಗೆಲ್ಲೋದ್ರಲ್ಲಿ ಆಟ ಆಡ್ತಾರೆ ಹೊರತು ಬೇರೆ ಥರ ಆಟಕ್ಕೆ ಹೋಗಿಲ್ಲ ಸರ್. ಅವರು ಬಿಗ್ ಬಾಸ್ಗೆ ಬ್ರೇಕ್ ಮಾಡಿರೋರಲ್ಲ ಸರ್. ಅವರು ಬಿಗ್ ಬಾಸೇ ಮಾತಾಡಿ ಪಿಸು ಮಾತಲ್ಲಿ ಮಾತಾಡಬೇಡಿ ಅಂತ ಬಿಗ್ ಬಾಸ್ ವಾರ್ನೆ ಮಾಡಿದ್ರು ಸುಧಾ. ಬಿಗ್ ಬಾಸ್ಗೆ ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಬೇರೆ ಜನತೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಅವರು. ಸರ್ ಧ್ರುವಂತರವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಈಗೀಗ ಸ್ವಲ್ಪ ಮನವರಿಕೆ ಆಗ್ತಾ ಇದೆ. ಅವರು ನನ್ನನ್ನು ಯಾವ ರೀತಿ ಬಳಸ್ಕೊತಾ ಇದ್ರು, ಈಗ ಬಳಸ್ಕೊಳ್ಳೋದು ಬಿಟ್ಟು ನನ್ನಂತೆ ನಾನು ಆಟ ಆಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಈಗ ಬಂದಿದೆ ಅನ್ಕೊತೀನಿ. ಅದರಿಂದ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಈಗ ಅವರು ಪರವಾಗಿಲ್ಲ ಸರ್. ಈಗ ಅವ್ರಿಗೆ ಹೇಳ್ಕೊಂತಿದ್ದೀನಿಲ್ಲ, ಪರವಾಗಿಲ್ಲ. ಅವರು ಈಗ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ಇಶಾ ಗೌಡ ಅವ್ರು ಸ್ವಲ್ಪ ಮಾತು ಜಾಸ್ತಿ ಸರ್, ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾರು ಸರ್? ಹರ್ಷಿಕಾ ಅವ್ರದ್ದು ನಾನು ಜಾಸ್ತಿ ಗಮನಿಸೋಕ್ಕಾಗಲ್ಲ ಸರ್. ಯಾರು ಸರ್? ಕಾವ್ಯ ಅವ್ರದ್ದು ಚೆನ್ನಾಗಿದೆ. ಗಿಲ್ಲಿ ಜೊತೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಏನಪ್ಪ ಅಂತಂದರೆ ಅವರು ಎಲ್ಲರನ್ನೂ ಸ್ವಲ್ಪ ಮನಸ್ಥಿತಿನ ಅರ್ಥ ಮಾಡ್ಕೋತಾರೆ. ಇದು ತಪ್ಪು, ಇದು ಸರಿ, ಈ ಥರ ಮಾತಾಡಬಾರ್ದು, ಈ ಥರ ಮಾಡಬೇಕಾಗಿತ್ತು ಅವರು ಅನ್ನೋದು ಅವರು ಗೈಡೆನ್ಸ್ ಚೆನ್ನಾಗಿದೆ. ಒಟ್ಟಲ್ಲಿ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ಬಂದರೆ ಅವ್ರು ಸ್ವಲ್ಪ ನಿಭಾಯಿಸ್ತಾರೆ ಅನಿಸುತ್ತೆ, ಸಮಾಲಿಸ್ತಾರೆ. ಹಾಂ ಸರ್. ಅದು ತಪ್ಪು ಸರ್. ಅದು ಯಾಕೆಂತಂದರೆ ಅವನದೇ ಯಾವುದೋ ಒಂದು ವ್ಯಕ್ತಿತ್ವ ಇರ್ತದೆ. ಅದಕ್ಕೆ ಧಕ್ಕೆ ಬಂದಾಗ ಅವನು ತಗೊಂಡೋಗಿ ಬಟ್ಟೆ ಹಾಕ್ತಾನೆ ಹೊರತು ಅವನು ಬೇಕು ಅಂತ ಮಾಡಿದ್ದೆಲ್ಲ. ಆದರೂ ಅವನ ಮೇಲೆ ಹೊಡಿತಾರೆ. ಹೊಡೆದ್ಮೇಲೆ ಅವನು ಹೊಡಿಸ್ಕೊಂಡಿದ್ದನ್ನು ಮರ್ತು ಮತ್ತೆ ಅವಳನ್ನ ಟಾಸಲ್ಲಿ ಇಟ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡ್ತಾರೆ. ಆದರೂ ಅವ್ರು ದೊಡ್ಡತನ ತೋರಿಸುತ್ತೆ ಸರ್ ಅದರಲ್ಲಿ. ಹಾಂ ಸರ್, ತಪ್ಪು ಸರ್. ಯಾಕಂದರೆ ಮಹಿಳಾ ಆಯೋಗ ಅಂತಂದರೆ ಆ ಥರ ಆಗಿದ್ರೆ ಅವಳನ್ನ ಆಚೆ ಕಳಿಸಿದ ಮೇಲೆ ಬೇಕಾದ್ರೆ ಮಾಡ್ಬೋದಾಗಿತ್ತು. ಅವರು ಅವನೇ ಕ್ಷಮಿಸಿ ಒಳಗಡೆ ಇಟ್ಕೊಂಡಾನೆ ಅಂತಂದಮೇಲೆ ಲೆಕ್ಕ ಇವನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ನಾವು ಗಂಡು ಮಕ್ಳಿಗೆ ಪರ ನಿಂತ್ಕೊಳ್ಳೇಬೇಕಾಗುತ್ತೆ ಸರ್. ಯಾಕಂದರೆ ಹೆಣ್ಮಕ್ಳಿಗೆ ಅಂತಲ್ಲ, ಯಾವುದೇ ಒಂದು ಹೆಣ್ಮಕ್ಳಿಗೂ ಸುಧಾ ಅದಕ್ಕೆ ಬಾಡಿ ಗಾರ್ಡ್ ಆಗಿರೋದೇ ಒಬ್ಬ ಗಂಡು ಮಗ. ಹೆಣ್ಮಕ್ಳು ಎಲ್ಲ ಥರದಲ್ಲೂ ಇರಲ್ಲ. ಅವ್ರಿಗೆ ಯಾವ ಥರ
ಲೇಡೀಸ್ ಇದೇ ಆಯ್ತು ಪವರ್ ಆಯಿತು, ಹಂಗೆ ಮ್ಯಾನ್ ಪವರಿಂಗ್ ಅಂತ ಅಂದ್ಬಿಟ್ಟು ಇದ್ದೇ ಇರುತ್ತೆ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಸರ್. ಅದನ್ನು ಆಗಬೇಕು ಸರ್, ಆಗಬೇಕು. ಅದು ಗಿಲ್ಲಿ ಬಂದು ನಿರಪರಾಧಿ ಸರ್, ಅದೇನಿಲ್ಲ, ಅದು ಆಟ ಇರುತ್ತೆ, ಅದ್ರೇನೋ ಒಂದು ಬಟ್ಟೆ ತಗೊಂಡಾಗ ಆಗ್ತಾನೆ, ಅದಕ್ಕೆ ಅವಳು ಕೈ ಮಾಡಿದ್ದು ತಪ್ಪು. ಅದರಂತೆ ಅವರು ಅರ್ಥ ಮಾಡ್ಕೊಂಡು ಗಿಲ್ಲಿ ಅವ್ರನ್ನ ಇದು ಮಾಡ್ಬೇಕು ಸರ್. ಸರ್ ಹಾಂ ರಕ್ಷಿತಾ ಮತ್ತೆ ಗಿಲ್ಲಿಗೆ ಕ್ಲಾಸ್ ಜಾಸ್ತಿ ತಗೊಳ್ತಾರೆ, ಅಶ್ವಿನಿ ಗೌಡ ಮತ್ತೆ ಜಾನ್ವಿಗೆ ಕ್ಲಾಸ್ ತಗೊಳ್ಳೋ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಸುದೀಪ್ ಮೇಲೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಹೌದು ಸರ್, ಅದು ಯಾಕಂತಂದ್ರೆ ಅಶ್ವಿನಿ ಗೌಡ ಅವರು ಒಂದು ಬಾಲ್ ತಳ್ಳೋದ್ರಲ್ಲಿ ಟಾಸ್ ಬರ್ತದೆ, ಆ ಟೈಮಲ್ಲಿ ಬಾಲಲ್ಲಿ ತಳ್ಳಲ್ಲ, ಅವರು ಕಾಲಿಂದ ತಳ್ತಾರೆ. ಅದನ್ನು ಅವರು ಸುದೀಪ್ ಸರ್ ಅವರು ಬಂದು ಅದನ್ನು ನೋಡಲೇ ಇಲ್ಲ, ಅದ್ರ ಬಗ್ಗೆ ಮಾತೇ ಆಡಲಿಲ್ಲ. ತಿರ್ಗಾ ಆಮೇಲೆ ಅಶ್ವಿನಿ ಗೌಡ ಅವರು ಎಲ್ಲರೂ ಸುಧಾ ಏಕವಚನದಲ್ಲೇ ಮಾತಾಡಿಸ್ತಾರೆ, ಅದನ್ನು ನಾವು ಪ್ರತಿದಿನ ನೋಡ್ಕೊಂಡೇ ಬರ್ತಾಯಿದ್ದೀವಿ. ಅದ್ರ ಬಗ್ಗೆ ಯಾವುದೇ ಥರ ಕ್ಲಾಸ್ ತಗೊಳ್ಳಲ್ಲ. ತಿರ್ಗಾ ಅಶ್ವಿನಿ ಗೌಡರೇ ಸುದೀಪ್ ಮೇಲೆ ವೀಕೆಂಡಲ್ಲಿ ಮಾತಾಡ್ತಾರೆ, ಅಶ್ವಿನಿ ಅವರೇ ಅವ್ರು ಕೇಳ್ತಾರೆ, ಆದರೆ ಅದನ್ನು ಜಾಸ್ತಿ ಪರಿಗಣಿಸ್ತಾ ಇಲ್ಲ ಅವರು. ಸರಿನಾ ಅಂತ? ಯಾಕಂದ್ರೆ ಈಗ ಬಿಗ್ ಬಾಸ್ ಬರೀ 50 ದಿವಸ ಆಗಿದೆ, ಇನ್ನೂ 50 ದಿವಸಗಳ ಮೇಲಿದೆ ಆಟ, ಮುಂದೆ ಅವರಿಗೆ ಕ್ಲಾಸ್ ತಗೋಬಹುದೇನೋ ಆ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಕ್ಲಾಸ್ ತಗೊಳ್ಳಿಲ್ಲ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್, ಈಗ ಅದು ಕ್ಲಾಸ್ ತಗೊಳ್ಳೋದು ಅಂತಂದರೆ ಅದು ಸುದೀಪ್ ಸರೇ ಮಾತಾಡ್ಬೇಕು ಸರ್. ವೀಕೆಂಡಲ್ಲಿ ಬಂದು ಸುದೀಪ್ ಸರ್ ಅವರೇ ಮಾತಾಡಬೇಕು ಅದನ್ನು, ಅದ್ರ ಬಗ್ಗೆ. ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ, ಅದು ತೋರಿಸ್ತಾ ಇದ್ದಾರೆ. ಪ್ರತಿ ಸಲ ನಾವು ನೋಡ್ತಾನೆ ಇದ್ದೀವಿ, ಅದು ಮಾಡ್ತಾನೆ ಇದ್ದಾರೆ ಅದನ್ನು. ಅದು ಆಗ್ತಾ ಇದೆ ಸರ್, ಆಗ್ತಾ ಇದೆ. ಒಂದೇ ಹೌದು, ಯಾಕಂದ್ರೆ ಅವರು ಹಳ್ಳಿ ಪ್ರತಿಭೆ ಸರ್. ಅವ್ರಿಗೆ ಅದು ಸಿಟಿಲಿ ಬೆಳೆದವರು ಒಂದು 4 ಜನಕ್ಕೆ ಮರ್ಯಾದೆ ಕೊಡೋದು ತಗೊಳ್ಳೋದು ಇದ್ರ ಬಗ್ಗೆ ತಿಳಿದಿರ್ತಾರೆ. ಹಳ್ಳಿ ಜನ ಅಂತಂದ್ರೆ ಏನದು ಒಡೆತನದಲ್ಲೇ ಇರ್ತದೆ. ಅವ್ರನ್ನ ಯಾವ ರೀತಿ ಸಂಭಾಲಿಸ್ಕೊಂಡು ಅವ್ರನ್ನ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೊಂಡ್ರು ನ್ಯಾಯವಾಗಿ ಅವ್ರಿಗೆ ಎಲ್ರಿಗೂ ಸುಧಾ ಒಂದೇ ದೊಡ್ಡ ಮನೆ ಅಂತ ಅಂದಮೇಲೆ 2ನೇ ಸ್ಥಾನದಲ್ಲಿ ಬಂದು, ಮೊದಲನೇದು ರಾಜ್ಕುಮಾರ್ ಮನೆತನ ಬಂದು ದೊಡ್ಡ ಮನೆ ಅಂತ ಎಲ್ಲ ಇಡೀ ಕರ್ನಾಟಕ ಗೊತ್ತಿರೋದು. 2ನೇದು ಬಂದು ಬಿಗ್ ಬಾಸ್ ಮನೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಹಾಗಾದ್ಮೇಲೆ ದೊಡ್ಡ ಮನೆತನದಲ್ಲಿ ಯಾವ ಥರ ಸ್ಥಾನಮಾನ ಎಲ್ಲರಿಗೂ ಸಮನಾಗಿ ಅನಿಸ್ತದೋ ಅದನ್ನೇ ದೊಡ್ಡ ಮನೆ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದನ್ನು ಈಗ ಸುದೀಪ್ ಸರ್ದು ಮೇಲೆ ಇನ್ನೊಂದು ಆರೋಪ ಅಂದರೆ, ಈಗ ಕಳೆದ 11 ಸೀಸನ್ಗಳಲ್ಲಿ ಚೆನ್ನಾಗಿ ಮಾಡೋದು, ಈ ಸೀಸನ್ ಒಂಥರ ಮಾಡ್ತಾ ಇದ್ದಾರೆ. ಒಂದು ಕಡೆ ಎಲ್ಲೋ ಫೇವರಿಸಮ್ ಮಾಡೋದು, ದೊಡ್ಡವರಿಗೂ ನ್ಯಾಯ ಚಿಕ್ಕವರಿಗೂ ನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗಡೆ ಪಬ್ಲಿಕ್ ಹೇಳ್ತಿರೋ ಒಪಿನಿಯನ್ ಏನು ಸರ್ ಇದ್ರ ಬಗ್ಗೆ? ಅದು ನಿಜ ಸರ್. ಅದು ಯಾಕಂದರೆ ಈಗ ರಕ್ಷಿತ್ ಅವ್ರ ಬಗ್ಗೆನೇ ಹೇಳಿದೆ. ಈಗ ಇವ್ರು ಕೋಪ ಮಾಡ್ಕೊಂಡ್ರು. ರಕ್ಷಿತ್ ಅವರು ಒಂದು ಮಂಗಳೂರು ಭಾಷೆ, ನಾವು ಮಂಗ್ಳೂರಿಗೆ ಹೋಗ್ತಾ ಇರ್ತೀವಿ, ನಾವು ಡ್ರೈವರು. ಮಂಗಳೂರಲ್ಲೇ ಒಂದು ಭಾಷೆ ಸರ್, ಅವ್ರದ್ದು ಯಾವುದೋ ಒಂದು ವ್ಯಕ್ತಿತ್ವ ಇರ್ತದೆ, ಅವ್ರು ಮಾತಾಡೋದು ಅದೇ ಥರ ಇರುತ್ತೆ. ಅದೇ ಮಾತಾಡ್ಬೇಕಾದ್ರೆ ಇವರು ನನಗೆ ಒಂದು ಸಲ ಏರುತ್ತೆ ಈ ಥರ ಮಾತಾಡಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ಅಶ್ವಿನಿ ಅವ್ರ ಮೇಡಮ್ಗೆ ಯಾಕೆ ಹೇಳಲಿಲ್ಲ ಅವರು? ಅದನ್ನು ಹೇಳ್ಬೋದಾಗಿತ್ತಲ್ಲ ಅವರು. ಅಶ್ವಿನಿ ಮೇಡಮ್ಗೆ ನೀವು ಪದೇ ರೂಲ್ಸ್ ಬ್ರೇಕ್ ಮಾಡ್ತಾಯಿದ್ರೆ, ನೀವು ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ನಾವು ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನ್ನ ನಾವು ನಿಮ್ಮ ಮುಂದೆ ಇಟ್ಟು ಅದ್ರ ಮತ್ತೆ ಒಪ್ಪಿಗೆ ತಗೊಂಡು ನಿಮ್ಮ ಒಳಗಡೆ ಕಳಿಸಿರ್ತೀವಿ. ನೀವು ಅದರಂತೆ ನಡ್ಕೋತಾ ಇಲ್ಲ, ನೀವು ಯಾಕೆ ಇದೆ ಅಂತಂದ್ಬಿಟ್ಟು ಅವ್ರಿಗೂ ಏರ್ಬೋದಾಗಿತ್ತಲ್ಲ. ಅವ್ರಿಗೆ ಯಾಕೆ ಏರಿಸ್ಕೊಳ್ಳಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅದು ಸುದೀಪ್ ಸರ್ ಅವ್ರಿಗೆ ಅದನ್ನೊಂದು ಸಲ ಕೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು. ಹಾಂ ಸರ್. ಇಲ್ಲ ಸರ್, ಅದು ಒಂದು ಸಿಂಪತಿ ಒಂದು ಅಷ್ಟೇ ಅನಿಸುತ್ತೆ. ಯಾಕಂದರೆ ಅದು ಸಿಂಪತಿ, ಯಾಕಂದರೆ ಅವರು ಮಾತಾಡೋದೆಲ್ಲ 4 ಜನಕ್ಕೆ ನಾನು ಸ್ಟ್ಯಾಂಡ್ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದವರು, ಅವ್ರದೇ ಆದಂಥ ಸ್ಟ್ಯಾಂಡ್ ಅವ್ರಿಗೂ ಇರ್ತದೆ. ಅದನ್ನು ಅವರು ಅರ್ಥ ಮಾಡ್ಕೊಬೇಕು ಅದನ್ನು. ಯಾಕಂದರೆ ಅವರು ಹೋಗಲೇ ಅಂತಂದಮೇಲೆ ಅವರು ರಘು ಸರ್ ಅವರು ಹೋಗೋ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹೋಗೋ ಮಾಡಬೇಡ ಅಂತ ಹೇಳಿದ್ರೆ ಹೊರತು ಹೋಗಲೇ ಅಂತ ಏನು ಹೇಳಿಲ್ಲ. ಪದೇ ಅವ್ರ ವ್ಯಕ್ತಿತ್ವನ ಅವರೇ ತೋರಿಸ್ಕೊಂಡ್ರೆ ಹೊರತು ರಘು ಸರ್ ಎಲ್ಲೂ ಬಿಟ್ಕೊಡ್ಲಿಲ್ಲ, ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಲಾಸ್ಟಲ್ಲಿ ಗಿಲ್ಲಿ ಬರ್ಬೋದು ಅನಿಸುತ್ತೆ ಸರ್. ಗಿಲ್ಲಿ ಗೆಲ್ತಾರೆ ಅನಿಸುತ್ತೆ. ನಮಗೆ ರಘು ಸರ್ ಗೆದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲ ಥರದಲ್ಲೂ ಎಲ್ಲರೂ ಒಂದೇ ಸಮನ ಅಂತ ನೋಡ್ತಾ ಇದ್ದಾರೆ. ಅವ್ರು ಯಾರು ಅಂತ ನಾವು ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಒಂದು ಫಿಲಮಲ್ಲಿ ಮೂವಿಲಿ ನೋಡಿದ್ದೀವಿ ಅಷ್ಟೇ. ಆದರೆ ಅವರು ಬಂದರೆ ಚೆನ್ನಾಗಿರುತ್ತೆ ಸರ್ ಗಿಲ್ಲಿ. ಇದು ಅದು ಮಿಕ್ಕಿ ಮೌಸ್ ನೋಡ್ದಂಗಿದೆ ಸರ್, ಒಂದು ಮಿಕ್ಕಿ ಮೌಸ್ ನೋಡ್ದಂಗಿದೆ. ಅವರಿದ್ರೇ ಬಿಗ್ ಬಾಸು. ಇಂಥ ಸಂದರ್ಭದಲ್ಲಿ ಅವರು ಒಬ್ಬರು ಬಿಟ್ಟು ಒಬ್ರು ಹೋದ್ರೂ ಸುಧಾ ಬಿಗ್ ಬಾಸ್ ನೋಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್.